ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಇಂದಿನ ವಿಡಿಯೋದಲ್ಲಿ ಒಂದು 30-40 ಸೈಟಲ್ಲಿ ಒಂದು 2 BHK ಮನೆ ಕಟ್ಟೋದಕ್ಕೆ 2025 ಇವಾಗ ಯಾವುದು ಏಪ್ರಿಲ್ ನಡೀತಾ ಇದೆ, ಏಪ್ರಿಲ್ ಎಷ್ಟು ಆಗ್ಬೋದು ಅನ್ನೋ ಒಂದು ಇದನ್ನು ಕೊಡ್ತೀನಿ. ಆ್ಯಂಡ್ ಇದು ಹೋಗ್ತಾ ರೇಟ್ಗಳೆಲ್ಲ ಜಾಸ್ತಿ ಆಗ್ತದೆ ವೀಕ್ಷಕರೇ. ಆದಷ್ಟು ಬೇಗ ಮನೆ ಕೊಟ್ಟೋರಿದ್ದರೆ ಬೇಗ ಕಟ್ಕೊಂಬಿಡಿ. ಸೊ ಇಲ್ಲಿ ಸಿಮೆಂಟ್ ಬ್ಲಾಕ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. 6 ಇಂಚಸ್ ಬ್ಲಾಕ್ಸ್ ಔಟರ್ಗೆ, 4 ಇಂಚಸ್ ಬ್ಲಾಕ್ ಇನ್ನರ್ಗೆ. ಫ್ರೇಮ್ ಸ್ಟ್ರಕ್ಚರು ಓಕೆನಾ, ಎಲ್ಲ ಕಡೆ ಲೋಡ್ ಬೇರಿಂಗ್ ಅಲ್ಲ, ಕಂಪ್ಲೀಟಾಗಿ ಫ್ರೇಮ್ ಸ್ಟ್ರಕ್ಚರು. ಸಾಲ್ವುಡ್ನ ಫ್ರೇಮನ್ನು ತೊಗೊತಾ ಇದ್ದೀವಿ. OST ಡೋರ್ಗಳನ್ನು ತೊಗೊತಾ ಇದ್ದೀವಿ. ಫ್ಲಶ್ ಡೋರ್, ಲ್ಯಾಮಿನೇಟೆಡ್ ಡೋರ್ ಅದನ್ನು ತೊಗೊತಾ ಇದ್ದೀವಿ. ಟೀಕ್ವುಡ್ನ ಡೋರ್ಗಳನ್ನು ಮೇನ್ ಮತ್ತು ಪೂಜಾ ರೂಮ್ಗೆ ತೊಗೊತಾ ಇದ್ದೀವಿ. UPVC ವಿಂಡೋನ ಕೊಡ್ತಾ ಇದ್ದೀನಿ. 53 ಗ್ರೇಡ್ ಸಿಮೆಂಟನ್ನು ಇಲ್ಲಿ ಕಾಂಕ್ರೀಟ್ಗೆ, ಕಾಮನ್ ಎಲ್ಲ ಕಟ್ಟೋದಕ್ಕೆ 43 ಗ್ರೇಡ್ ತೊಗೊತಾ ಇದ್ದೀನಿ. ಬಿರ್ಲಾ ಸೂಪರು, ಜುವಾರಿ ನಾನು ನಿಮಗೆ ರೆಕಮೆಂಡ್ ಮಾಡೋದು. 43 ಜುವಾರಿ ತೊಗೊಳ್ಳಿ, 53 ಬಿರ್ಲಾ ತೊಗೊಳ್ಳಿ. ಇನ್ನು TMT ಅಂತ ಬಂದರೆ ಕಾಮಧೇನು 550D TMTಯನ್ನು ಇಲ್ಲಿ ಯೂಸ್ ಮಾಡಬೇಕು. ಗೊತ್ತಾಯ್ತು ಅಂದ್ಕೊತೀನಿ. ಇವೆಲ್ಲ ಒಂದು ಬೇಸಿಕ್ ಇನ್ಫಾರ್ಮೇಷನ್. ಆ್ಯಂಡ್ ಗ್ರೌಂಡ್ ಫ್ಲೋರ್ ಮಾತ್ರ ಓಕೆನಾ. ಸೊ ಮೊದಲೇದಾಗಿ ಬರ್ತಂತೂ ಸೈಟ್ ಕ್ಲೀನಿಂಗ್ ಆಲ್ಮೋಸ್ಟ್ ಒಂದು 2,000 ರೂಪಾಯಿ ಬೇಕು ಸೈಟ್ ಕ್ಲೀನ್ ಮಾಡಿಸೋದಕ್ಕೆ. ಪ್ಲ್ಯಾನ್ 5,000 ರೂಪಾಯಿ ಬೇಕು. ಸ್ಟ್ರಕ್ಚರ್ ಡಿಸೈನ್ ಇವೆಲ್ಲ ಬೇಕೇ ಬೇಕು, ಹೇಳ್ತಾ ಇದ್ದೀನಿ. ಪೂರ್ತಿ ಕಂಪ್ಲೀಟ್ ಸ್ಟ್ರಕ್ಚರ್ ಮಾಡಿಸ್ಲೇಬೇಕು, 40,000 ರೂಪಾಯಿ ಆಗುತ್ತೆ. ಅದಾದಮೇಲೆ SBC ಸಾಯಿಲ್ ಬೇರಿಂಗ್ ಟೆಸ್ಟ್, ಸಾಯಿಲ್ ಎಷ್ಟು ಗಟ್ಟಿ ಇದೆ, ನಿಮ್ಮ ಮನೆ ಎಷ್ಟು ಒಳಗಡೆ ಹೋಗುತ್ತೆ ಮಾಡಿಸ್ಲೇಬೇಕು, 9,000 ರೂಪಾಯಿ. ಇವೆಲ್ಲ ಸೇರಿ ನಿಮಗೆ ಆಲ್ಮೋಸ್ಟ್ 60,000 ರೂಪಾಯಿ ಖರ್ಚಾಗುತ್ತೆ ವೀಕ್ಷಕರೇ. ಒಂದು ಕಡೆ ಇರಲಿ, ಸೈಡಲ್ಲಿರಲಿ ಓಕೆನಾ. ಸೊ ಈ ಸತಿ ಬ್ರೇಕಪ್ ಕೊಡೋದಿಲ್ಲ, ಯಾಕಂದ್ರೆ ನಾನು ಸಪ್ರೇಟಾಗಿ ಬ್ರೇಕಪ್ದೇ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಫೌಂಡೇಶನ್ಗೆ ಎಷ್ಟಾಗುತ್ತೆ, ಫ್ಲೋರಿಂಗ್ ಮಾಡೋದಿದ್ರೆ ಎಷ್ಟು ಬೇಕು ನಿಮಗೆ, ರೂಪಿಂಗಿಗೆ ಎಷ್ಟು ಬೇಕು, ಇವೆಲ್ಲ ಬೇರೆ ಬೇರೆ ಕೊಡ್ತೀನಿ. ಸೊ ಇವಾಗ ಕಂಪ್ಲೀಟಾಗಿ ಒಂದು ಓವರಾಲಾಗಿ ಒಂದು ಕೊಟ್ಬಿಡ್ತೀನಿ. ದಯವಿಟ್ಟು ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ಸ್ ತೊಗೊಳ್ಳಿ, ಶೇರ್ ಮಾಡಿ, ಮರಿಬೇಡಿ ಓಕೆನಾ. ಸೊ ಮೊದಲನೇದಾಗಿ ಒಂದು ಫೌಂಡೇಶನ್ ಮಾಡಿಸ್ಬೇಕು ಅಂತಂದರೆ 30-40 ಸೈಟಲ್ಲಿ 1000 ಸ್ಕ್ವೇರ್ ಫೀಟ್ನ ಮನೆ ಕಟ್ತಾಯಿದ್ರೆ 2 BHK ಆರ್ 3 BHK ಮಾಡ್ತಾಯಿದ್ರೆ ಅಂದರೆ ಫೌಂಡೇಶನ್ ನಿಮಗೆ 2,80,000 ರೂಪಾಯಿ ಆಗುತ್ತೆ ವೀಕ್ಷಕರೇ. ಓಕೆ. ಸೊ ನೆಕ್ಸ್ಟ್ ಬರ್ತಂತೂ ಸ್ಟೀಲ್ ಸ್ಟ್ರಕ್ಚರ್. ಇದಕ್ಕೆ ಸ್ಟೀಲ್ ಬೇಕಲ್ವ, ಸ್ಟ್ರಕ್ಚರ್ ಬೇಕಲ್ವ, ಇದು ನಿಮಗೆ 80,000, 80,000. ಫೌಂಡೇಶನ್ ನಿಮಗೆ 2,80,000. ಸ್ಟೀಲ್ ಸ್ಟ್ರಕ್ಚರ್ ನಿಮಗೆ 80,000. ಕಂಪ್ಲೀಟ್ ಫೌಂಡೇಶನ್ ಹೇಳಿದೆ, ಅದ್ರ ಬ್ರೇಕಪ್ದೇ ವಿಡಿಯೋ ಮಾಡಿದ್ದೀನಿ ನಾನು ಆ್ಯಕ್ಚುಲಿ, ಅದನ್ನು ನೋಡೋದನ್ನು ಮರಿಬೇಡಿ. ರೂಫಿಂಗ್ ಸ್ಲ್ಯಾಬ್ ಇದು ನಿಮಗೆ 2 ಲಕ್ಷ, 2 ಲ್ಯಾಕ್ ರುಪೀಸ್. ಇದ್ರದ್ದು ಕೂಡ ಬ್ರೇಕಪ್ದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ನೋಡೋದನ್ನು ಮರಿಬೇಡಿ. ರೂಫಿಂಗ್ ಏನೇನಾಗುತ್ತೆ, ಎಷ್ಟೆಷ್ಟಾಗುತ್ತೆ ಎಲ್ಲ, ಎವ್ರಿಥಿಂಗ್, ಲೇಬರ್ ಎಷ್ಟು, ಮಟೀರಿಯಲ್ ಎಷ್ಟು, ಎಲ್ಲ ಎವ್ರಿಥಿಂಗ್ 2 ಲಕ್ಷ ಆಗುತ್ತೆ. ಸೂಪರ್ ಸ್ಟ್ರಕ್ಚರ್ ಲಿವಿಂಗ್ ಅಂತ ಕರೀತಾರೆ, ಇದು ನಿಮಗೆ 2.5 ಲ್ಯಾಕ್, 2,50,000. ವಾಲ್ ಕನ್ಸ್ಟ್ರಕ್ಷನ್ 6 ಇಂಚಸ್ ಬ್ಲಾಕ್ ಬಂತು, 4 ಇಂಚಸ್ ಬ್ಲಾಕ್ ಬಂತು, ಎಲ್ಲ ಬ್ಲಾಕ್ ಬಂತು. ಆ್ಯಂಡ್ ಒಂದು ಈ ಮನೆಗೆ ಎಷ್ಟು ಬ್ಲಾಕ್ ಬೇಕಾಗುತ್ತೆ ನಮಗೆ, ಬ್ರಿಕ್ಸ್ ಆದರೆ ಎಷ್ಟು, ಬ್ಲಾಕ್ಸ್ ಆದರೆ ಎಷ್ಟು, ಅದು ಕೂಡ ವಿಡಿಯೋ ಮಾಡಿದ್ದೀನಿ ನಾನು ನಿಮಗೆ. ಎಷ್ಟು ಬ್ರಿಕ್ಸ್ ಬೇಕಾಗುತ್ತೆ, ಎಷ್ಟು ಬ್ಲಾಕ್ಸ್ ಬೇಕಾಗುತ್ತೆ, ಕಾಸ್ಟ್ ಎಷ್ಟಾಗುತ್ತೆ ಅದು ವಿಡಿಯೋ ಮಾಡಿದ್ದೀನಿ. ಕನ್ನಡ ಕೋರದಲ್ಲಿದೆ, ನೋಡೋದನ್ನು ಮರಿಬೇಡಿ. ಕನ್ನಡ ಕೋರ ಮೇನ್ ಚಾನಲಲ್ಲಿದೆ. ಇದು ಮೋಸ್ಟ್ಲಿ ಕನ್ನಡ ಕೋರ ಲಾಗಲ್ಲಿ ಹಾಕಿರ್ತೀನಿ, ಇದು ಮೇನ್ ಚಾನಲಲ್ಲೂ ಕೂಡ ನೋಡ್ಬೋದು. 2 ಕಡೆ ಹಾಕಿರ್ತೀನಿ ನೋಡಿ, ಎಲ್ಲಾದರೂ ನೋಡಿ. ಫ್ಲೋರಿಂಗ್ ವಿಟ್ರಿಫೈಡ್ ಫ್ಲೋರಿಂಗ್ ತೊಗೊತಾ ಇದ್ದೀನಿ, 1,40,000, 1,40,000 ಓಕೆ ಅಲ್ವಾ. ವಾಲ್ ಟೈಲ್ಸ್ ಸಪ್ರೇಟಾಗಿ ಹೇಳ್ತಾ ಇದ್ದೀನಿ, 40,000, 40,000 ರೂಪಾಯಿ. ವುಡ್ ವರ್ಕ್, OST ಡೋರ್ಸ್. ವುಡ್ ವರ್ಕ್ ಅಂತಂದರೆ ಇಲ್ಲಿ ಏನೇನು ಬಂತು ಗೊತ್ತಾ, ಮೇನ್ ಡೋರ್, ಪೂಜಾ ಡೋರ್, ಫ್ರೇಮ್ಗಳು, ಡೋರ್ಗಳು ಎಲ್ಲ ಎಲ್ಲ ಬಂತು. ಸೊ ಎಲ್ಲ ಸೇರಿಬಿಟ್ಟು ನಿಮಗೆ 1.5 ಲ್ಯಾಕ್, 1,50,000, 1,50,000. ಇದು ವಿಡಿಯೋ ಮಾಡಿದ್ದೀನಿ ನಾನು ನಿಮಗೆ. ಯಾವ್ಯಾವ್ದು ವಿಂಡೋ ಬರುತ್ತೆ ಅಲ್ಲ, ಯಾವುದೋ ಡೋರ್ ಬರುತ್ತೆ, ಎಷ್ಟೆಷ್ಟಾಗುತ್ತೆ ಎಲ್ಲ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡೋದನ್ನು ಮರಿಬೇಡಿ. ವಿಂಡೋಸ್ UPVC ವಿಂಡೋಗಳು 3 ಟ್ರ್ಯಾಕ್ ಅಥವಾ 2.5 ಟ್ರ್ಯಾಕ್, ಅಂದರೆ ಈ ಮಸ್ಕಿಟೋ ಮೆಶ್ ಜೊತೆಲಿ ಬರುತ್ತೆ ಇದು ಓಕೆನಾ. ಸೊ ಇದೊಂದು ಒಳ್ಳೆ ಕ್ವಾಲಿಟಿ ತೊಗೊಳ್ತೀರಾ ಅಂತ ಕೈಟ್ಸ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ 1 ಲ್ಯಾಕ್, 1,00,000 ರೂಪಾಯಿ ಆಗುತ್ತೆ. ಪೇಂಟಿಂಗ್ 1.5 ಲ್ಯಾಕ್, 1,50,000, 1.5 ಲಕ್ಷ ಓಕೆ ಅಲ್ವಾ. ಸೊ ಪ್ಲಾಸ್ಟ್ರಿಂಗ್ 2,25,000, 2,25,000. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸೇರ್ತು. ಪೇಂಟು ಅಷ್ಟೇ, ಇಂಟೀರಿಯರ್ ಎಕ್ಸ್ಟೀರಿಯರ್, ಒಂದು ವಾಲ್ಗೆ ಹೈಲೈಟೆಡ್ ವಾಲ್, ಒಂದು ವಾಲ್ಗೆ ಟೆಕ್ಸ್ಚರ್ ಪೇಂಟ್ ಎಲ್ಲ ಬಂತು, ಎವ್ರಿಥಿಂಗ್ ರಾಯಲ್ ಪ್ಲೇ ಅಂತ ಕರೀತಾರಲ್ಲ ಎಲ್ಲ ಬಂದುಬಿಡ್ತು. ಎಲೆಕ್ಟ್ರಿಕಲ್ ಅಂತ ಬಂದಾಗ ಇದು ನಿಮಗೆ ಫಿನೋಲೆಕ್ಸ್ ಮತ್ತು GM ಅನ್ನು ಯೂಸ್ ಮಾಡಿದ್ರೆ 2 ಲ್ಯಾಕ್ ರುಪೀಸ್ ಆಗುತ್ತೆ ಇಡೀ ಮನೆಗೆ. ಪ್ಲಂಬಿಂಗ್ ಆಶೀರ್ವಾದ್, ಸೆರಾ, ಜಾಗ್ವಾರ್. ಆಶೀರ್ವಾದ್ ಪೈಪ್ಗಳು, ಸೆರಾದ್ದು ವಾಶ್ ಬೇಸಿನ್ನು, ಕಮೋಡು, ಜಾಗ್ವಾರ್ದು ಡೈವರ್ಟರ್, ಟ್ಯಾಪ್ಸ್, ಇವೆಲ್ಲ ಕಾಂಬಿನೇಷನನ್ನು ಮಾಡಿದಾಗ
ನಿಮಗೆ 2.5 ಲಕ್ಷ 2.5 ಲ್ಯಾಕ್ 2,50,000 ರುಪೀಸ್. ಓಕೆ ತಾನೆ? ಸೊ ಎಕ್ಸ್ಟ್ರಾ ಬರುತ್ತೆ, ಆಕ್ಸೆಸರೀಸ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ನು, ಡೆಬ್ರಿಸ್ ಕ್ಲೀನಿಂಗು, ಇವೆಲ್ಲ ಹೋಗಿ ಊಟ, ಆಕ್ಸೆಸರಿ ಎಲ್ಲ ಎವ್ರಿಥಿಂಗ್ ಇವೆಲ್ಲ ಸೇರಿಬಿಟ್ಟು 1 ಲ್ಯಾಕ್ ರುಪೀಸ್. ಗೊತ್ತಾಯ್ತು ಅಂದ್ಕೊತೀನಿ. ಸೊ ಇವೆಲ್ಲ ಆಯಿತು, ಎಕ್ಸ್ಟ್ರಾಗಳು 1 ಲ್ಯಾಕ್ ಆಯಿತು. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಸೈಟ್ ಕ್ಲೀನ್, ಪ್ಲ್ಯಾನ್, ಸ್ಟ್ರಕ್ಚರ್, SBC ಇವೆಲ್ಲವೂ ಕೂಡ ಒಂದು 50,000 ರೂಪಾಯಿ. ಓಕೆ, ಸೊ ಇವೆಲ್ಲವನ್ನು ಸೇರಿದ್ರೆ 130-40 ಸೈಟಲ್ಲಿ 1,000 ಸ್ಕ್ವೇರ್ ಫೀಟ್ನ 2 or 3 BHK ಮನೆ ಕಟ್ಟಲಿಕ್ಕೆ ನಿಮಗೆ ತಗಲುವ ವೆಚ್ಚ 24 ಲ್ಯಾಕ್ 24 ಲಕ್ಷ ರೂಪಾಯಿ. ಗೊತ್ತಾಯ್ತಲ್ವ ವೀಕ್ಷಕರೇ? ಸೊ ಇದು ಇವಾಗಿನ ಬೆಲೆ. ಆ್ಯಂಡ್ ಇದರಲ್ಲಿ ನೀವು 5% ಕಾಸ್ಟ್ ಕಟಿಂಗ್ ಕೂಡ ಮಾಡ್ಬೋದು. ಆಲ್ಮೋಸ್ಟ್ 4 ಲಕ್ಷ ಉಳಿಸ್ಬೋದು. ಹೆಂಗೂರು 4 ಲಕ್ಷ ಉಳಿಸೋಕ್ಕಾಗುತ್ತೆ? ಅದರ ಬಗ್ಗೆನೇ ವಿಡಿಯೋ ಮಾಡಿದ್ದೀನಿ. ಕನ್ನಡ ಕೋರ ಲಾಗ್ ಚಾನಲಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ 4ರಿಂದ 5 ಲಕ್ಷ ಉಳಿಸೋದು ಹೇಗೆ ಅನ್ನೋದನ್ನು ಕೂಡ ಮಾಡಿದ್ದೀನಿ. ಅದನ್ನೇನಾದರೂ ಇಂಪ್ಲಿಮೆಂಟ್ ಮಾಡಿದ್ರೆ ಇದೇ ಮನೆನ ನೀವು 20 ಲಕ್ಷದಲ್ಲಿ ಕಟ್ಬೋದು ವೀಕ್ಷಕರೇ. ನೋಡಿದ್ರಲ್ಲ, ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಕಂಪ್ಲೀಟ್ ಮಾಹಿತಿಯನ್ನು, ಒಂದು ಬ್ರೇಕಪ್ಸನ್ನು ಕೂಡ ನಾನು ನಿಮಗೆ ಬೇರೆ ಬೇರೆ ವಿಡಿಯೋದಲ್ಲಿ ತೊಗೊಂಬರ್ತಾ ಇರ್ತೀನಿ. ಜೊತೆಯಲ್ಲಿ ಇವೆಲ್ಲ ಅಲ್ಲದೇ ವಾಟ್ರದ್ದು ಕನೆಕ್ಷನ್ದು ಚಾರ್ಜಸ್ ಇರುತ್ತೆ, ಪವರ್ ಕನೆಕ್ಷನ್ ಚಾರ್ಜಸ್ ಇರುತ್ತೆ, ರೋಡ್ ಕಟಿಂಗ್ ಚಾರ್ಜಸ್ ಇರುತ್ತೆ. ಸೊ ಇವೆಲ್ಲ ಇರುತ್ತೆ. ಪ್ಲ್ಯಾನ್ ಸ್ಯಾಂಕ್ಷನ್ ಇರುತ್ತೆ. BBMPಲಿ ಇದ್ದರೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಬೇಕು, ಈ ಖಾತಾ ಮಾಡಿಸ್ಬೇಕು, ಬೆಲ್ಲದರ ಚಾರ್ಜಸ್ ಬೇರೆ ಇರುತ್ತೆ ವೀಕ್ಷಕರೇ. ಅವೆಲ್ಲ ಸಪ್ರೇಟ್ ಆಗುತ್ತೆ. ಒಂದು ಮನೆ ಕಟ್ಟಬೇಕಾದ್ರೆ ಗೊತ್ತಿಲ್ಲದಿರೋ ಚಾರ್ಜಸ್ ಏನೇನು ಬರುತ್ತೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ, ಮುಂದೆನೂ ಮಾಡ್ತೀನಿ ವೀಕ್ಷಕರೇ. ದಯವಿಟ್ಟು ಕನ್ನಡ ಕೋರ ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.